बसवगौड़ा पाटिल यत्नाल अगर अपने गैरकानूनी काम से बाज ना है तो इस मामले में बीजापुर सिटी नहीं बल्कि डिस्ट्रिक्ट लेवल स्टेट लेवल इसके बारे में होराट करना पड़ेगा। बसवगौड़ा पाटिल यत्नाल एमएलए जो है से बचकूने हरकतें करने में माहिर हैं। क्यों? या तो आप हिंदुत्ववादी हो या सेकुलरवादी हो। हिंदुत्ववादी हैं तो ये डाम्बिक सेकुलरिज्म का पाठ पढ़ाना छोड़ दो कि भ्रष्टाचार आपका छुपने वाला नहीं है। आने वाले दिन में और जोर और शोर से आपका भ्रष्टाचार सार्वजनिक मैं करता रहूँ। स्वागत है आपका बी न्यूज नेशन में। मैं हूं आबिद हुसैन शेख। बसनगौड़ा पाटिल नाकाम एमएलए एडवोकेट आसिफ कादरी का आरोप। ऐतिहासिक ताज बॉडी प्रोटेक्टिव मॉन्यूमेंट है, यहाँ किसी तरह का निर्माण नहीं हो सकता। वाटर प्लांट निर्माण के नाम पर शहर में समस्या पैदा करके राजनीतिक लाभ उठाने का काम किया जा रहा है। शहर के रास्ते बर्बाद हो चुके हैं। अभिवृद्धि के काम छोड़कर जन विरोधी और नाराजगी के काम सामने खड़े होकर करते हैं एमएलए बसनगौड़ा पाटिल। महानगर पालिका में जनप्रतिनिधि न होने का फायदा उठाकर अधिकारियों के साथ मिलकर बिना टेंडर के कामों का बंटवारा, एक ही काम पर डबल बिल, बोगस बिल उठाकर जनता का टैक्स लूटने का गंभीर आरोप लगाया एडवोकेट कादरी ने। कोविड-19 की लड़ाई में फेलेवर एमएलए ढोंगी हिंदुत्ववादी दो चेहरों के व्यक्तित्व वाला व्यक्ति बताते हुए समाज में सद्भावना को ठेस पहुंचाने का जब तक काम करेंगे एमएलए हम उनके खिलाफ आवाज उठाते रहेंगे। इसकी जानकारी दी आज एक प्रेस कॉन्फ्रेंस के जरिए एडवोकेट आसिफ कादरी ने। ಮಾತ್ರ ಈ ರಾಜ್ಯ ಈ ರಾಷ್ಟ್ರದೊಳಗಿದೆಯೋ ಏನು ಈ ಇಂಥ ನಾಲಾಯಕ ರಾಜಕಾರಣಿಗಳಿಗೂ ಈ ದೇಶದ ಕಾನೂನು ಅನ್ವಯ ಆಗುತ್ತದೆ ಅನ್ನುವಂಥದ್ದು ಮಾತು ಈ ಮಾಧ್ಯಮದ ಮುಖಾಂತರ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಯಾಕಂತಂದ್ರೆ ರಾಜಾರೋಷವಾಗಿ ತಾಜ್ ಬೋಡಿ ಹತ್ರ ಮೊನ್ನೆ ನೀವೆಲ್ಲ ಮಾಧ್ಯಮ ಬಾಂಧವರು ಅಲ್ಲಿ ಪ್ರೆಸೆಂಟ್ ಇದ್ದೀರಿ। ಅಲ್ಲಿ ಅವರು ಅಧಿಕಾರಿಯ ಸಮ್ಮುಖದಲ್ಲಿ ಭೂಮಿ ಪೂಜೆ ಮಾಡ್ತಾರೆ, ಮಾಸ್ಕ್ ಧರಿಸಿರೋದಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿರೋದಿಲ್ಲ ಮತ್ತು ಪೊಲೀಸ್ ಇಲಾಖೆ ಇವರು ಕಣ್ಮುಚ್ಕೊಂಡು ಮಲಗಿದಾರೆಯೋ ಏನು ಜಿಲ್ಲಾಡಳಿತ ಕಣ್ಮುಚ್ಚಿ ಮಲಗಿದೆಯೋ ಅಥವಾ ಇವರು ರಾಜಕಾರಣ ಭ್ರಷ್ಟ ರಾಜಕಾರಣ ಜೊತೆಗೆ ಶಾಮೀಲಾಗಿ ತಮ್ಮಷ್ಟಿಗೆ ತಾನೇ ಸರ್ವಾಧಿಕಾರ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದು ಸಾರ್ವಜನಿಕರದ ಪ್ರಶ್ನೆ ಇದೆ। ಇದಕ್ಕೆ ಜಿಲ್ಲಾಧಿಕಾರಿ ಮತ್ತು ವಿಜಯಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ನೇರ ಉತ್ತರ ಕೊಡಬೇಕು। ಅವು ಶಾಸಕನ ಮೇಲೆ ಪ್ರಕರಣ ದಾಖಲು ಆಗಿದೆಯೋ ಇಲ್ಲೋ ಸಾರ್ವಜನಿಕವಾಗಿ ತಿಳಿಸಬೇಕು। ಇದು ನನ್ನ ಮೊದಲೇ ಆಗ್ರಹ। ಎರಡನೇದು ಆ ಸದ್ಯದ ಆ ಭೂಮಿ ಮೇಲೆ ಅವರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಇದು ತಾವು ನೋಡ್ಬೋದು। ಇದರಲ್ಲಿ ಈ ಪತ್ರದಲ್ಲಿ ವಾಟರ್ ಬೋರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವರ್ಕ್ಸ್ ಬ್ಯಾಂಗ್ಳೂರು ಇವರಿಗೆ ಒಂದು ಪತ್ರ ಬರೀತಾರೆ। ಯಾವಾಗಂತಂದ್ರೆ 20-3-2021ಕ್ಕೆ ಅದರಲ್ಲಿ ಅವ್ರು ಏನು ಬರೀತಾರೆ ಅಂತಂದ್ರೆ ವಿಜಯಪುರ ನಗರದ ವಾರ್ಡ್ ನಂಬರ್ 31ರಲ್ಲಿರುವ ಪುರಾತತ್ವ ಇಲಾಖೆ ತಾಜ್ ಬೋಡಿಯಲ್ಲಿ ಶುದ್ಧೀಕರಣ ಘಟಕ ನಿರ್ಮಿಸಲು ಸ್ಥಳವನ್ನು ಹಸ್ತಾಂತರಿಸುವ ಕುರಿತು ಮತ್ತು ಇದರಲ್ಲಿ ಏನದ 1 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆಯನ್ನು ಮಂಜೂರಾತಿ ಮಾಡಲಾಗಿದೆ ಮತ್ತು ಅದರಂತೆ ಈಗ ಸದರಿ ಕಾಮಗಾರಿ ಟೆಂಡರ್ ಮುಖಾಂತರ ಗುತ್ತಿಗೆದಾರನ್ನು ನೇಮಿಸಲಾಗುತ್ತದೆ। ಕಾರಣ ಸದರಿ ಕಾಮಗಾರಿಯನ್ನು ಪ್ರಾರಂಭಿಸಲು ತಾಜ್ ಬೋಡಿ ಆವರಣದಲ್ಲಿರುವ 20x30 ಸ್ಕ್ವೇರ್ ಮೀಟರ್ ಸ್ಥಳವನ್ನು ಮಂಡಳಿಗೆ ಹಸ್ತಾಂತರಿಸಲು ಕೋರಿದ್ದಾರೆ। This letter itself discloses that still the property is in the lawful possession of the Karnataka State Board of Works and the property is yet not handed over to Water Board. The letter itself speaks that this property belongs to Karnataka State Board of Works and Archaeological Survey of India's property. ಸೊ ನಂದು ಈಗ ಪ್ರಶ್ನೆ ಏನಿದೆ ಅಂತಂದರೆ ಇನ್ನೂ ಪತ್ರದ ವ್ಯವಹಾರ ಕಚೇರಿಗೆ ನಡೆದಿದೆ ಸ್ಥಳ ಹಸ್ತಾಂತರಿಸಲು, ಅಷ್ಟು ಅರ್ಜೆನ್ಸಿ ನಗರ ಶಾಸಕಗೆ ಏನಿತ್ತು ಭೂಮಿ ಪೂಜೆ ಮಾಡಲಿಕ್ಕೆ?
ಇದರಲ್ಲಿ ಭ್ರಷ್ಟಾಚಾರದ ಕ್ಲಿಯರ್ ಇಂಡಿಕೇಶನ್ ಗೊತ್ತಾಗ್ತಾ ಇದೆ. ಆಲ್ರೆಡಿ ಟೆಂಡರ್ನೂ ಪಾಸ್ ಆಗಿದೆ, ಭೂಮಿನೇ ಹಸ್ತಾಂತರ ಆಗಲಿಲ್ಲ. ಲೀಗಲಿ ಆ್ಯಸ್ ಪರ್ ನಾರ್ಮ್ಸ್ ಕಾನೂನಾತ್ಮಕ ನೋಡಿದರೆ ಯಾವುದೇ ಪ್ರಾಪರ್ಟಿ ಇವರು ತಾಬಾದಲ್ಲಿ ಇರಲಾರ್ದ ಟೆಂಡರ್ ಕರೀಲಿಕ್ಕೆ ಬರುವುದಿಲ್ಲ. ಆದರೂ ಟೆಂಡರ್ ಕರೆದಿದ್ದಾರೆ ಅಂತಂದ್ರೆ ಇದು ಕಾನೂನು ಬಾಹಿರಕೃತ. ಅದರಲ್ಲಿ ಆ ಪ್ರಾಪರ್ಟಿ ಅವರೇ ಒಪ್ಕೋತಾ ಇದ್ದಾರೆ. ಯಾರು ವಾಟರ್ ಬೋರ್ಡ್ ಅಧಿಕಾರಿಗಳು ಒಪ್ಕೋತಾ ಇದ್ದಾರೆ. ಏನಂತ ಹೇಳಿದಂದ್ರೆ ಈ ಸದರಿ ಆಸ್ತಿಯು ಪುರಾತತ್ವ ಇಲಾಖೆದ ಆಸ್ತಿ ಇದೆ ಮತ್ತು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ತಾಜ್ ಬೋರ್ಡನ್ನು ಸ್ವಚ್ಛಗೊಳಿಸಿದರು. ಅದನ್ನು ಮತ್ತೆ ಪುನಃ ರಾಡಿ ಎಬ್ಬಿಸಿ, ಧಾನ್ಲಿ ಎಬ್ಬಿಸಿ, ಕೋಮಗಲ್ಬೆ ಎಬ್ಬಿಸಿ, ರಕ್ತ ಚರಿತ್ರೆ ಮಾಡಿ ಬಸನಗೌಡ ತನ್ನ ರಾಜಕೀಯ ಮಾಡಬೇಕಂತ ಇದು ಒಂದು ಕೆಟ್ಟ ಪ್ರವೃತ್ತಿಯನ್ನು ಮತ್ತೆ ಮುಂದುವರಿಸಿದ್ದಾರೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಆ ಜಾಗದ ಮೇಲೆ, ಇದು ಯಾವ ಜಾಗದ ಮೇಲೆ ಇವರು ಭೂಮಿ ಪೂಜೆ ಮಾಡ್ತಾ ಇದ್ದಾರಲ್ಲೇ ಅಲ್ಲೇ ಗಣೇಶ ವಿಸರ್ಜನೆ ಆಗ್ತಾ ಇದೆ. ಯಾಕಂದರೆ ಮೊದಲು ತಾಜ್ಬೋಡಿಯಲ್ಲಿ ಆಗ್ತಾ ಇತ್ತು. ಈಗ ನಮ್ಮ ಹಿಂದೂ ಸಹೋದರರು ಮತ್ತು ಜಿಲ್ಲಾಡಳಿತ ವತಿಯಿಂದ ಕಾಂಪ್ರಮೈಸ್ ಸೆಟಲ್ಮೆಂಟ್ ಆಗಿದ್ದರಿಂದ ಬಾವಡಿ ಹೊರಗಡೆ ಈ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ಪೂಜೆ ಆಗಿದೆ ಭೂಮಿ ಪೂಜೆ, ಅದೇ ಸ್ಥಳದಲ್ಲಿ ಗಜಾನಂದ ತರುಣ ಮಂಡಳಿ ವತಿಯಿಂದ ಗಣೇಶ ವಿಸರ್ಜನೆ ಪ್ರತಿ ವರ್ಷ ಕಾರ್ಯಕ್ರಮ ನೆರವೇರಿಸುತ್ತದೆ. ಇವರು ವೈಯಕ್ತಿಕ ತಮ್ಮದೇ ಆದ ರಾಜಕಾರಣಿ ಅಪ್ಪಾಸಾಹೇಬ್ ಪಟನ್ ಶೆಟ್ಟಿ ಗ್ರೂಪ್ ವರ್ಸಸ್ ಬಸನಗೌಡ ಯತ್ನಾಳ್ ಗ್ರೂಪದ ತಮ್ಮದೇ ಆದ ಕ್ಲಾಶಸ್ ಒಳಗೆ ಈ ಜಾಗವನ್ನು ಬಳಸಿಕೊಂಡು ಜಾತಿವಾದದ ಗಲಭೆಯನ್ನು ಸೃಷ್ಟಿಸಿ ಅದರ ಮೇಲೆ ತನ್ನ ರಾಜಕೀಯ ಬೆಳೆ ಬೀಸ್ಕೋಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ ಅವರು ಇದು ಹುನ್ನಾರ ನಡೆಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ಇಲ್ಲಿಗಲ್ ಆ್ಯಕ್ಟಿವಿಟಿಗೆ ಜಿಲ್ಲಾಡಳಿತ ಸಾಥ್ ಕೊಡ್ತಾ ಇದೆ. ಇದು ನಮ್ಗೆ ಭಾಳ ತೊಂದರೆಯಾದ ವಿಷಯ. ಜಿಲ್ಲಾಡಳಿತದ ಕೆಲಸ ರಾಜಕಾರಣಿಯ ಕೈಗೊಂಬೆಯಾಗಿ ಕೆಲಸ ಮಾಡೋದಲ್ಲ. ಜಿಲ್ಲಾಡಳಿತದ ಕೆಲಸ ವಿ ದಿ ಪೀಪಲ್ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್, ಜನರಿಗೋಸ್ಕರ ಕೆಲಸ ಮಾಡುವಂಥದ್ದು ಜಿಲ್ಲಾಡಳಿತದ ಕೆಲಸ ಇದೆ ಅನ್ನೋಂಥದ್ದು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಸಂದೇಶ ರವಾನೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಆ ಪುರಾತತ್ವ ಇಲಾಖೆ, ಆ ಗಜಾನನ ತರುಣ ಮಂಡಳಿ ಅವರಿಗೆ ತೊಂದರೆ ಆಗಬೇಕು, ಅಲ್ಲೇ ಜಿಲ್ಲಾಡಳಿತಕ್ಕೆ ತೊಂದರೆ ಆಗಬೇಕಂತೇಳಿ ಬಸನಗೌಡದಿದ್ದು ಒಂದು ಇಲ್ಲಿಗಲ್ ಅಟೆಂಪ್ಟ್. ಅದರಲ್ಲಿ ಅದರ ಎದುರುಗಡೆನೇ ಜಿಲ್ಲಾ ವಕ್ಫ್ ಸಲಾ ಸಮಿತಿ ಇದೆ, ಒಂದು ಸರ್ಕಾರಿ ಕಚೇರಿ ಇದೆ ಅಲ್ಲೇ, ಅವರಿಗೂ ಇದು ತೊಂದರೆ ಆಗಬೇಕು ಅಂಥೇಳಿ ಇದು ಒಂದು ಇಲ್ಲಿಗಲ್ ಮೋಟಿವ್. ಅದರಲ್ಲಿ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಸ್ ಪ್ರಾಪರ್ಟಿ, ಆ ಪ್ರಾಪರ್ಟಿದ ಸೆಕ್ಷನ್ ಆರ್ಕಾಲಜಿ ಅನಿಸೆಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೇನ್ಸ್ ಆ್ಯಕ್ಟ್ 1958 ಸೆಕ್ಷನ್ 21 ಆ್ಯಂಡ್ ABC ಈ ಮೂರು ಸೆಕ್ಷನ್ ಏನು ಹೇಳ್ತದೆ ತಾವು ಸ್ವಲ್ಪ ಗಮನಕ್ಕೆ ತಗೋಬೇಕು. ದಿ ಅನಿಸೆಂಟ್ ಮಾನ್ಯುಮೆಂಟ್ and Archaeological Sites and Remains Act 1958 as amended provides that every area beginning at the limits of protected area, ತಾವು ಮಾಧ್ಯಮದವರು ವರ್ಡ್ ಟು ವರ್ಡ್ ಇದರಲ್ಲಿ ಗಮನಕ್ಕೆ ತಗೋಬೇಕು. ಏನು ಆ್ಯಕ್ಟ್ ಸೆಕ್ಷನ್ ಆ್ಯಂಡ್ ಆ್ಯಕ್ಟ್ ಏನು ಹೇಳ್ತಾ ಇದೆ ಅನ್ನೋದು. Archaeological Sites and Remains Act 1958 amended provides that every area beginning at the limits of the protected area or protected monument as the case may be and extended to distance of 100 meters in all directions, east, west, north, south. ಒಂದು ಯಾವುದೇ ಒಂದು ಪುರಾತತ್ವ ಇಲಾಖೆದ ಡಿಕ್ಲೇರ್ಡ್ ಮಾನ್ಯುಮೆಂಟ್ ಇದ್ದರೆ ಅದು ಆ ಸ್ಟ್ರಕ್ಚರ್ದ 100 ಮೀಟರ್ ಸರೌಂಡ್ ಪ್ರೊಹಿಬಿಟೆಡ್ ಏರಿಯಾ ಇರ್ತದೆ. prohibited area in respect of such protected area and protected monument ಅಂತ ಡಿಕ್ಲೇರ್ ಆಗಿದೆ. ಸೆಕ್ಷನ್ 20C Ancient Monument and Archaeological Sites Remains Act 1958 as amended provides that any person who owns any building or structure which existed in the prohibited area before the 16th June of 1992 or which had been subsequently constructed with the approval of the Director General and desires to carry out any repair or renovation of such building and structure may make an application to the competent authority for carrying out such repair or renovation as the case may be. ಯಾವುದೇ ಒಂದು ವ್ಯಕ್ತಿಯ ಸ್ವಂತ ಆಸ್ತಿನೂ ಆ ಹದ್ದಿ ಒಳಗಿದ್ದು ಅಂದ್ರೂ ಅವನು ಆ ಆಸ್ತಿಯದ ತನ್ನದೇ ಆದ ಸ್ವಂತ ಆಸ್ತಿಯನ್ನು ರಿಪೇರಿ ಮಾಡಬೇಕಾದ್ರೆ ಡೈರೆಕ್ಟರ್ ಜನರಲ್ ಆಫ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಅರ್ಜಿ ಕೊಟ್ಟು ಅನುಮತಿ ಪಡೆದು ಕೆಲಸ ಮಾಡಬೇಕಂತ ಕಾಯ್ದೆ ಹೇಳ್ತದೆ. ಬಸನಗೌಡ ಪಾಟೀಲ್ ಯತ್ನಾಳಿಗಂತರೂ ಈ ಬಿಜಾಪುರ ಜಿಲ್ಲೆ ಒಳಗೆ ಇವನಂತ MLA ಈ ಜಿಲ್ಲೆ ಒಳಗಿಲ್ಲ, ರಾಜ್ಯದೊಳಗೆ ಯಾರೂ ಇಲ್ಲ. ಯಾಕಂದರೆ ಕಾಯ್ದೆ ಕಾನೂನು ಏನೂ ಸಂಬಂಧ ಇಲ್ಲ.
ಆದರೆ ನಂದು ಪ್ರಶ್ನೆ ಯತ್ನಾಳ್ MLAಗೆ ಅಲ್ಲ, ನನ್ನ ಪ್ರಶ್ನೆ ನೇರ ಜಿಲ್ಲಾಧಿಕಾರಿಗೆ ಪೊಲೀಸ್ ಅಧೀಕ್ಷಕರಿಗೆ ಅದ. ಇವ್ರೇನು ಕಣ್ಮುಚ್ಕೊಂಡು ಕೂತಿದ್ದಾರೋ ಏನು ಇವರು ಕೈಗೊಂಬೆ ಆಗಿದ್ದಾರೆ ನಗರ ಶಾಸಕಂದ. ಸಾರ್ವಜನಿಕರದ ಪ್ರಶ್ನೆ ಇದೆ ಇದು. ಇಟ್ ಈಸ್ ದೇರ್ ಬೌಂಡೆಡ್ ಡ್ಯೂಟಿ ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಿಸರ್ವ್ ದ ಮಾನ್ಯುಮೆಂಟ್ ವಿಚ್ ಆರ್ ಡಿಕ್ಲೇರ್ಡ್ ಹೆರಿಟೇಜ್. ಆಮೇಲೆ ಈ ಸೆಕ್ಷನ್ ಪ್ರಕಾರ ಈಗ AW ವಾಟರ್ ಬೋರ್ಡ್ನವರು ಒಬ್ಬ ಜವಾಬ್ದಾರಿಸ್ಥ ಅಧಿಕಾರಿ. ಈ ಟೆಂಡರ್ ಪ್ರಕ್ರಿಯೆ ಆಗಬೇಕು, ಇದು ಎಲ್ಲ ಆಗಬೇಕು ಅಂತಂದ್ರೆ ಇವರು ಯಾವುದೇ ಅರ್ಜಿ ಡೈರೆಕ್ಟರ್ ಜನರಲ್ ಆಫ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಅರ್ಜಿ ಕೊಟ್ಟಿಲ್ಲ. ವಕ್ಫ್ನಲ್ಲೇ ಇವರು ವಕ್ಫ್ ಬೋರ್ಡಿಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಆ ವಕ್ಫ್ ಬೋರ್ಡ್ ಅರ್ಜಿಗೆ ವಕ್ಫ್ ಆ್ಯಕ್ಟ್ ಏನು ಹೇಳ್ತದೆ ಅದನ್ನು ತಾಮ್ಗೆ ತೋರಿಸ್ತೀನಿ ನಾನು. ಸೆಕ್ಷನ್ 51 ಆಫ್ ದಿ ವಕ್ಫ್ ಆ್ಯಕ್ಟ್ ಸ್ಪೀಕ್ಸ್. ಸೆಕ್ಷನ್ 51 of the Waqf Act. Section 51 of the Waqf Act speaks that alienation of Waqf property without sanction of the board is void. Notwithstanding anything contained in the Waqf deed, any gift, sale or exchange or mortgage of any immovable property which is Waqf property shall be void unless such gift, sale, exchange or mortgage is effected with the prior sanction of the board. ಸೊ ಕರ್ನಾಟಕ ರಾಜ್ಯ ವಕಫ್ ಮಂಡಳಿಗೆ ಇವರು ಪತ್ರ ಬರೆದಿದ್ದಾರೆ. ನನ್ನ ಪ್ರಶ್ನೆ ಜಿಲ್ಲಾಧಿಕಾರಿಗೆ, ಕರ್ನಾಟಕ ರಾಜ್ಯ ವಕಫ್ ಮಂಡಳಿ ಬೆಂಗಳೂರಿನಿಂದ ಏನಾದರೂ ಪೂರ್ವಾನುಮತಿ ಇವರು ಪಡೆದಿದ್ರೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡೈರೆಕ್ಟರ್ ಜನರಲ್ದಿಂದ ಇವರು ಅನುಮತಿ ಪಡೆದಿದ್ರೆ ನಮ್ಮದು ಯಾವುದೂ ತಕರಾರಿಲ್ಲ. ಆದರೆ ಜಿಲ್ಲಾಧಿಕಾರಿಯನ್ನಾಗಿ ಜಿಲ್ಲೆಯನ್ನು ನಾಶ ಮಾಡಲಿಕ್ಕೆ ಇವರನ್ನು ಸರ್ಕಾರ ವೇತನ ಕೊಡ್ತಾ ಇಲ್ಲ. ಪೊಲೀಸ್ ಅಧೀಕ್ಷಕರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ನಿರ್ದೇಶನ ಸರ್ಕಾರದಿಂದ ಇದ್ದಾಗ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವ ಯಾವುದೇ ವ್ಯಕ್ತಿ ಇರಲಿ, ಅವನು ಪ್ರಬಲ ರಾಜಕಾರಣಿ ಇರಲಿ, ಒಬ್ಬ ಸಾಮಾನ್ಯ ಭಿಕ್ಷಕನಿರಲಿ, ಅವನ ಮೇಲೆ ಕಟ್ಟುನಿಟ್ಟುವಾಗಿ ಕ್ರಮ ಕೈಗೊಳ್ಳಬೇಕಂತೂ ನಮ್ಮ ಆಗ್ರಹ ಇದೆ. ಮತ್ತು ಅದು ಅಲ್ಲದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಿವಿಲ್ ಅಪೀಲ್ ನಂಬರ್ 2430 ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ವಿಷಯ ಕುರಿತು ಸುಮಾರು 100 ಪೇಜದ ಒಂದು ರೂಲಿಂಗ್ ಮಾಡಿದ್ದಾರೆ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವರ್ಸಸ್ ನರೇಂದ್ರ ಆನಂದ್ ಆ್ಯಂಡ್ ಅದರ್ಸ್ ಈ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ ಮತ್ತು ಈ ಅಧಿಕಾರಿಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಈ ಸಾರ್ವಜನಿಕರ ಗಮನಕ್ಕೆ ನಾನು ತರಬಯಸ್ತಾ ಇದ್ದೀನಿ. ಪೇಜ್ 41 ಪ್ಯಾರಾ 31 ಒಳಗೆ ದ ಅಪೀಲ್ ಆಫ್ ರೆಸ್ಪಾಂಡ್ ನಂಬರ್ 1 and 2 is wholly meritless. The High Court in our view has rightly held that even though notification dated 3/5/1957 did not become effective because the same was not published in the official gazette, the earlier notification issued 4/10/1956 remained effective and the same was saved by section 39(2) of the 1958 Act. We may add that even though notification dated 3/5/1957 was issued, in suppression of notification dated 10/4/1956, the same remained alive because non-compliance of section 3 subclause 2 of the 1904 Act. The High Court's interpretation of prohibition contained in the notification dated 16/6/1992 is correct. And the distance of 100 meter has to be counted from the outer boundary wall of the Jantar Mantar. It means the Supreme Court is held and observed that the property which is declared monument as protected monument, the property is last boundary, the edge of the last boundary, from boundary it has to be counted 100 meters. ಇವರು ಒಳಗಡೆ ಮಾಡ್ತಾ ಇದ್ದಾರೆ ಕಟ್ಟಡ, ಇವರು 100 ಮೀಟರ್ ದೂರ ಹೋಗೋದಂದ್ರೂ ಪ್ರಶ್ನೆನೇ ಇಲ್ಲ. ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಒಳಗಡೆನೇ ಮಾಡ್ತಾ ಇದ್ದಾರೆ. 3 ಫುಟ್ಗಿಂತ ಕೆಳಗಡೆ ಡಿಗ್ಗಿಂಗ್ ಮಾಡಿದರೆ ಅಫೆನ್ಸ್ ಇದೆ. ಯಾಕೆ AW ವಾಟರ್ ಬೋರ್ಡ್ ಮೇಲೆ ಪೊಲೀಸ್ ಇಲಾಖೆಯವರು ಪ್ರಕರಣ ದಾಖಲು ಮಾಡಲಿಲ್ಲ? ಯಾಕೆ ಸೋಮೋಟೋ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಸೋಮೋಟೋ ಪ್ರಕರಣ ಯಾಕೆ MLA ಮೇಲೆ ದಾಖಲು ಮಾಡಲಿಲ್ಲ? ಇದು ನನ್ನ ಪ್ರಶ್ನೆ. ಏನು ಜಿಲ್ಲಾಡಳಿತ ಭ್ರಷ್ಟಾಚಾರಿಗಳ ಜೊತೆಗೆ ಕೈ ಜೋಡಿಸಿದೆಯೋ, ಏನು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡೋಕೆ ತಜ್ವೀಜ್ನಲ್ಲಿ ಕೆಲಸ ಮಾಡ್ತಾ ಇದೆಯೋ? ಇದು ನನ್ನ ಪ್ರಶ್ನೆ. ಆಮೇಲೆ ಇದು ಆ ನಂತರ ಸೆಕೆಂಡ್, ಈಗ ನನ್ನ
ಈ ವಿಷಯ, ಈ ಪಾಯಿಂಟ್ ನಂಬರ್ 1 ಮೇಲೆ ನಂದು ಚರ್ಚೆ ಏನಾಗಿದೆ ಅಂತಂದ್ರೆ, ಓವರಾಲ್ ಯಾವಾಗಿಂತನ ಡೈರೆಕ್ಟರ್ ಜನರಲ್ ಆಫ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನುಮತಿ ನೀಡುವುದಿಲ್ಲ, ಅಲ್ಲೇ ಯಾವುದೇ ಥರದ್ದು ಕಟ್ಟಡ ಆದರೆ, ಕಾನೂನು ಸುವ್ಯವಸ್ಥೆಗೆ ಏನಾದರೂ ಧಕ್ಕೆ ಆದರೆ ಅದಕ್ಕೆ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾಡಳಿತ ಹೊಣೆಗಾರ. ಯಾಕಂದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಏನಾದರೂ ತೊಂದರೆ ಉಂಟಾದರೆ ಇವರೇ ಜವಾಬ್ದಾರಿ. ಯಾಕಂದರೆ ಇವರೇ ಕಮ್ಯುನಲ್ ವೈಲೆನ್ಸ್ ಸೃಷ್ಟಿ ಮಾಡುವ ಹುನ್ನಾರದಲ್ಲಿ MLA ಜೊತೆಗೆ ಬೇಕಾಯ್ದೆಶೀರಿ ಕೈ ಜೋಡಿಸಿ ಗೈರ್ಕಾಯ್ದೆಶೀರಿ ಕೆಲಸವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸ್ಟ್ರಾಂಗ್ ಆಬ್ಜೆಕ್ಷನ್ ಇದೆ. ಈ ವಿಷಯ ಕುರಿತು ಈಗಾಗಲೇ ಬಿಜಾಪುರ ನಗರದ ಪ್ರತಿಷ್ಠಿತ ಸಾರ್ವಜನಿಕರು ಜಿಲ್ಲಾಧಿಕಾರಿ ಗಮನಕ್ಕೆ ಈ ಮೆಮೊರಂಡಮ್ ಮುಖಾಂತರ ದಿನಾಂಕ 11/6/2021 ಈಗಾಗಲೇ ಜಿಲ್ಲಾಧಿಕಾರಿಗೆ ಮತ್ತು ರಾಜ್ಯದ ಸಂಬಂಧಪಟ್ಟಿದ ಎಲ್ಲ ಅಧಿಕಾರಿಗಳಿಗೆ ಮನವಿ ಮುಖಾಂತರ ವಿನಂತಿ ಮಾಡಿಕೊಂಡಿದ್ದಾರೆ. ಆದರೂ ಬಲಜೋರದಿಂದ ಇವರು ಅನಧಿಕೃತವಾಗಿ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಮುಂದಾದರೆ ಆಗ ಹೋಗುಗಳಿಗೆ ಜಿಲ್ಲಾಧಿಕಾರಿನೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಪಾಯಿಂಟ್ ನಂಬರ್ 2, ನನ್ನ ಪತ್ರಿಕಾಗೋಷ್ಠಿಯ ಪಾಯಿಂಟ್ ನಂಬರ್ 2 ಏನೆಂದರೆ, ಈ ಬಿಜಾಪುರ ನಗರ ಶಾಸಕನಾಗಿ ಈಗ ಸುಮಾರು 3.5 ವರ್ಷ ಆಗಿರ್ಬೋದು. ಈ ಪ್ಯಾಂಡಮಿಕ್ ಡಿಕ್ಲೇರ್ ಆಗಿ 2 ವರ್ಷ ಆಯಿತು. ಈ ಸನ್ಮಾನ್ಯ ದಿ ಗ್ರೇಟ್ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ ನಗರ ಶಾಸಕರು ಇವರಿಗೆ ನಾನು ಕಳೆದ ಪ್ರೆಸ್ ಮೀಟ್ನಲ್ಲೇನೋ ಬಹಿರಂಗವಾಗಿ ಚಾಲೆಂಜನ್ನು ಮಾಡಿದೆ. ಬಿಜಾಪುರ ನಗರದಲ್ಲಿ ಬರೀ ಇವರು ರೋಡ್ ಓಪನಿಂಗ್ ಮಾಡೋದು, ಗುದ್ಲಿ ಪೂಜೆ ಆಗೋದು, ಭೂಮಿ ಪೂಜೆ ಮಾಡೋದು ಮಾತ್ರ ಸೀಮಿತ ಇದ್ದಾರೆ ಅನ್ನೋದು ನಾನು ಹೇಳಿದೆ. ಹಾಗಾಗಿ ಅವರ ಹಿಂದಿನ ಶಾಸಕ ಡಾಕ್ಟರ್ ಮಕ್ಬೂಲ್ ಬಾಗವಾನ್ರವರು ಇದ್ದಾಗ ಅವ್ರದ್ದೇ ಸಹಚರರಾದ ರಾಘು ಅಣ್ಣಿಗೇರಿ ಅವರು ರೋಡ್ ಮೇಲೆ ಗಿಡ ಹಚ್ಚಿ ಅವರು ಹಿಂದಿನ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರು, ರಸ್ತೆ ಕಂಡಿದ್ರೆ ಬಹುಮಾನ ಕೊಡ್ತೀನಿ ಅಂತೇಳಿ. ನಾನು ಕಳೆದ ಪ್ರೆಸ್ ಮೀಟ್ನಲ್ಲಿ ಶಾಸಕರಿಗೆ ಬಹಿರಂಗ ಸವಾಲು ಮಾಡಿದೆ. ಬಿಜಾಪುರ ನಗರದ ಯಾವುದೇ ಒಂದು ರಸ್ತೆಯನ್ನು ಸಂಪೂರ್ಣ ಆಗಿದ್ದನ್ನು ಉದಾಹರಣೆ ಕೊಟ್ಟಿದ್ರೆ ನಾನು ಅವರು ಹೇಳ್ದಂಗೆ ಕೇಳ್ತೀನಿ ಮತ್ತು ಬಹುಮಾನ ಹೇಳಿದ್ದೀವಿ. ಆದರೆ ಇವತ್ತಿನವರೆಗೆ ಕೇವಲ ನಗರ ಶಾಸಕರು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ರಸ್ತೆ ಕಾಮಗಾರಿಗಳನ್ನು ಅಭಿವೃದ್ಧಿ ಹೆಸರಲ್ಲಿ ಕಂಪ್ಲೀಟ್ ಆಗಿದ್ದನ್ನು ಉದಾಹರಣೆ ಸಾರ್ವಜನಿಕರ ಮುಂದೆ ಇಡಬೇಕಂತ ನನ್ನ ಆಗ್ರಹ ಇದೆ. 1ನೇದು. 2ನೇದು, ಈ ನಗರ ಶಾಸಕರು ಒಂದು ಬಿಜಾಪುರ ನಗರದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿ, ಪ್ಯಾಂಡಮಿಕ್ ಕೊರೋನಾ ಮಹಾಮಾರಿ ಅಂತ ಸಂದಿಗ್ಧ ಪರಿಸ್ಥಿತಿ ಒಳಗೆ ಹುಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಲಸಿಕೆಯನ್ನು ಕೊಟ್ಟಿದ್ದು ಕೋವಿಡ್ ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನನ್ನು ಇವರು ತಮ್ಮದೇ ಮನೆಯಲ್ಲಿ ಉತ್ಪಾದನೆ ಮಾಡ್ದಂಗೆ, ತಾವೇ ಉತ್ಪಾದಕರಾದಂಗೆ ಒಂದು ಬಾಡಿಗೆ ಆಟೋ ಹಿಡ್ಕೊಂಡು ಬಿಜಾಪುರ ನಗರಾದ್ಯಂತ ಪ್ರಚಾರ ಮಾಡ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ನೇತೃತ್ವದಲ್ಲಿ ಲಸಿಕಾ ಕಾರ್ಯಕ್ರಮ. ನಾನು ನಗರ ಶಾಸಕರಿಗೆ ಇಲ್ಲಿ ಈ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಶಾಸಕರ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ನೀವು ದೇವರಿಗೆ ನೀವು ಪೂಜೆ ಮಾಡ್ತೀರಿ, ಅದೇ ದೇವಸ್ಥಾನಕ್ಕೆ ನಾವು ಮಾಧ್ಯಮದವ್ರು ಎಲ್ಲರೂ ಕೂಡಿ ಹೋಗೋನು, ನೀವು ಅಲ್ಲಿ ನಿಂತು ಪ್ರಮಾಣ ಮಾಡಿ ಹೇಳಿ, ಒಬ್ಬ ಬಡ ಕುಟುಂಬರಿಗೆ ಒಂದು ದವಸ ಧಾನ್ಯಗಳನ್ನು, ಲಸಿಕೆ ಅಥವಾ ರೆಮಿಡಿಸಿವಿರ್ ಇಂಜೆಕ್ಷನ್ ಅವಶ್ಯಕತೆ ಇದ್ದಾಗ, ಅಥವಾ ಬಡವರಿಗೆ, ಪೀಡಿತರಿಗೆ, ನಿರಾಶ್ರಿತರಿಗೆ ಏನಾದರೂ ಸಹಾಯ ಮಾಡಿದ್ದು ಒಂದು ಉದಾಹರಣೆ, ಕೇವಲ ಒಂದೇ ಒಂದು ಕುಟುಂಬಕ್ಕೆ ಇಂಥ ಜಾಗದಲ್ಲಿ ನಾನು ಹೋಗಿ ಅವರನ್ನು ಇಂಥ ಪ್ಯಾಂಡಮಿಕ್ನಲ್ಲಿ ನಾನು ಸಹಾಯ ಮಾಡಿದ್ದೀನಿ ಅಂತ ಹೇಳಿದರೆ ನಾನು ಬಸನಗೌಡ ಪಾಟೀಲ್ ಯತ್ನಾಳಗೆ ಶರಣಾಗ್ತೀನಿ. 1ನೇದು. ಅವ್ರದ್ದೇ ಪಕ್ಷದ, ಈಗ ಬೇರೆ ನಾನು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅನ್ನೋದು MB ಪಾಟೀಲ್ ಅವ್ರದ್ದು ಹೆಸರು ತೊಗೊಂಡ್ರೆ ಅವರಿಗೆ ಮತ್ತು ಪಾಲಿಟಿಕ್ಸ್ ಆಗ್ತದಂತ ನಿಮಗೆ ಬಿಂಬಿಸ್ತದೆ. ಹಾಗಾಗಿ ನಾನು ಅವ್ರದ್ದೇ ಪಕ್ಷದ AS ಪಾಟೀಲ್ ನಡಹಳ್ಳಿ, ಗೋವಿಂದ ಕಾರಜೋಳ ಅವ್ರದ್ದು ಉದಾಹರಣೆ ಕೊಡ್ತೀನಿ ತಮಗೆ. AS ಪಾಟೀಲ್ ನಡಹಳ್ಳಿ ಅವರು ಸರ್ಕಾರಿ ದವಾಖಾನೆ ಒಳಗೆ ಶಾಶ್ವತ ದಾಸೋಹ ಇಟ್ಟಿದ್ದಾರೆ ಸಾಮಾಜಿಕ ಸೇವೆ ಒಳಗೆ. ಗೋವಿಂದ ಕಾರಜೋಳ ಅವರು ಅಪ್ಪ ಮಕ್ಕಳು ಎಲ್ಲರೂ ಕೂಡ್ಕೊಂಡು, ಗೋಪಾಲ್ ಕಾರಜೋಳ, ಉಮೇಶ್ ಕಾರಜೋಳ, ಗೋವಿಂದ ಕಾರಜೋಳ ಎಲ್ಲರೂ ಇಡೀ ಮನೆತನ ಅವ್ರದ್ದು ನಾಗ್ಟಾನ್ ಮತಕ್ಷೇತ್ರ ತಮ್ಮ ಸ್ವತಃ ಮತಕ್ಷೇತ್ರದೊಳಗೆ ಮನೆಗೆ ಹೋಗಿ ಕಿಟ್ ವಿತರಣೆ ಮಾಡ್ತಾ ಇದ್ದಿರೋದು ಒಂದು ಉದಾಹರಣೆ ನಾನು ಕಣ್ಣಾರಿಂದ ನೋಡಿದ್ದೀನಿ ಮತ್ತು ಅದರಲ್ಲಿ ಭಾಗಿಯಾಗಿದ್ದೀನಿ. ನಗರ ಶಾಸಕರು ಯಾವುದಾದ್ರೂ ಒಂದು ಕೋವಿಡ್ ಪೇಷಂಟ್ಗೆ ಭೇಟಿಯಾಗಿ ಅವನು ಆರೋಗ್ಯ ಸ್ಥಿತಿ ಬಗ್ಗೆ ವಿಚಾರ ಮಾಡಿದ್ದು ಒಂದು ಉದಾಹರಣೆ ಇಟ್ಟಿದ್ರೆ ನಾವು ಅವರು ಹೇಳ್ದಂಗೆ ಕೇಳ್ತೀವಿ.
ಇವರು ಬರೇ ಜಾತಿವಾದ ಬಿಟ್ಟು ಏನೂ ಮಾಡಿಲ್ಲ ಇನ್ನೂವರೆಗೆ. 3.5 ವರ್ಷ ಇವರಿಗೆ ಕಾಲಾವಕಾಶ ಇತ್ತು ಅಭಿವೃದ್ಧಿ ಮಾಡಲಿಕ್ಕೆ. ಬಿಜಾಪುರ ನಗರದ ಇವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಸಾಬೀತು ಮಾಡಬೇಕು, ಒಂದನೇದು. ಎರಡನೇದು, ನಗರ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡತಕ್ಕಂಥ ಅನುದಾನವನ್ನು ಹೊರತುಪಡಿಸಿ ಈ ನಗರಕ್ಕೆ ಅವ್ರ ಮತಕ್ಷೇತ್ರಕ್ಕೆ ಎಷ್ಟು ಅನುದಾನ ತಗೊಂಡು ಬಂದಿದ್ದಾರೆ ಅಭಿವೃದ್ಧಿಗೋಸ್ಕರ ಅದನ್ನು ಬಹಿರಂಗ ಮಾಡಬೇಕು. ಒಂದು ಕೌಡಿ ಕಾಸು ಇವತ್ತಿನವರಿಗೆ ನಗರ ಶಾಸಕರ ಅಭಿವೃದ್ಧಿ ಹೆಸರಿನಲ್ಲಿ ಅನುದಾನ ತರುವಲ್ಲಿ ವಿಫಲವಾಗಿದ್ದಾರೆ. ಮತ್ತು ಶಾಸಕರದ ಕೆಲಸ ಏನಪ್ಪ ಅಂತಂದರೆ, ಅದು ಒಂದು ಗಾದೆ ಮಾತಿದೆ, ಅದು ಏನು ನನಗೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಜಾನಪದ ಏನಿದೆ ಅಂದ್ರೆ, ಜಾರಿಕೊಂಡು ಬಿದ್ದಾಗ ದುಡುಗುವುದು ಎಂಬುತ್ತ ನಗರ ಶಾಸಕರು ವರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಿದೆ ಅಂದ್ರೆ, ಹಳ್ಳಿ ಭಾಷೆ ಒಳಗೆ ನಾನು ಹೇಳ್ಬೇಕಂದ್ರೆ, ನಗರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳದ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಒಬ್ಬ ರೈತ ಎತ್ತಿನ ಗಾಡಿ ಮೇಲೆ 100 ಚೀಲ ರಾಶಿ ಮಾಡಿಕೊಂಡು ಚೀಲ ಎತ್ತಿನ ಗಾಡಿ ಮ್ಯಾಗ ಮನೆಗೆ ಕರ್ಕೊಂಡು ಬರ್ತಿರ್ತಾನೆ. ಕೆಳಗೊಂದು ನಾಯಿ ಇರ್ತದೆ. ಕೆಳಗೊಂದು ನಾಯಿ ತನ್ನ ಇಡೀ ಎಲ್ಲ ಓಣಿ ನಾಯಿಗಳಿಗೆ ಬೊಗಳ್ತಿರ್ತದೆ. ಬೊಗಳಿಯಾಕ ಆ ನಾಯಿ ಮೆಸೇಜ್ ಏನು ಕೊಡ್ತಿರ್ತದೆ ಅಂತಂದ್ರೆ, ನೋಡ್ರಿ ನಾನು ಇಷ್ಟು ವಾಜು ಹೊರ್ತ್ಕೊಂಡು ಬರ್ತಾಯಿದ್ದೀನಿ, ಇಷ್ಟು ದೊಡ್ಡ ರಾಶಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತೇಳಿ ಆ ನಾಯಿಗೆ ಗೊತ್ತಿರೋದಿಲ್ಲ. ಆ ಆಕಳಗಳು ಆ ಎತ್ತಿನ ಗಾಡಿ ವಾಜು ಹೊರ್ತಿರ್ತದೆ, ನಾಯಿ ಬರೇ ಗಾಡಿ ಕೆಳಗೆ ಬರ್ತಿರ್ತದೆ ಮಾಲಕನ ಜೊತೆಗೆ ಅಂತೇಳಿ. ಈ ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಸನಗೌಡ ಪಾಟೀಲ್ ಯತ್ನಾಳದ ಪರಿಸ್ಥಿತಿ ಆ ಎತ್ತಿನ ಗಾಡಿ ಕೆಳಗಿನ ನಾಯಿ ಥರ ಆಗಿದೆ. ಸರ್ಕಾರ ಲಸಿಕೆ ಬಿಡುಗಡೆ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ಇವರು ತಮ್ಮ ದೊಡ್ಡ ಪೋಸ್ಟರ್ ಹೋರ್ಡಿಂಗ್ಸ್ ನಗರದಲ್ಲಿ ಅಂಟಿಸ್ಕೊಂಡು ಆಟೋ ವೈಟರ್ ಬಾಡಿಗೆ ಆಟೋ ನಗರ ಶಾಸಕರ ವತಿಯಿಂದ ಉಚಿತ ಲಸಿಕೆ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಉಚಿತ ಲಸಿಕೆ ಬಿಡುಗಡೆ ಮಾಡಿದದ. ನೀವೇನಾದರೂ ದುಡ್ಡು ಕೊಂಡು ಖರೀದಿ ಮಾಡ್ಕೊಂಡು ಬಂದಿದ್ದು ಒಂದು ಇನ್ವಾಯ್ಸ್ ಬಿಲ್ ತೋರಿಸಿ, ಸಾರ್ವಜನಿಕರ ಮುಂದೆ ಇನ್ವಾಯ್ಸ್ ಬಿಲ್ ತೋರಿಸಿ, ನೀವು ಇಂತಿಂಥ ಜಾಗದೊಳಗೆ ಲಸಿಕೆಯನ್ನು ಖರೀದಿ ಮಾಡಿದಿರಿ ಅನ್ನುವಂಥದ್ದು ಯಾವುದೂ ಇಲ್ಲ. ಶಾಸಕರದ ಪರಿಸ್ಥಿತಿ ಈ ನಗರದಲ್ಲಿ ಆ ಎತ್ತಿನ ಗಾಡಿ ನಾಯಿ ಹಂಗೆ ಆಗಿದೆ. ನಾನು ಈ ಮಾಧ್ಯಮದ ಮುಖಾಂತರ ನೇರ ಹೇಳಲಿಕ್ಕೆ ಬರ್ತೇನೆ. ಆಮೇಲೆ 3ನೇ ಪಾಯಿಂಟ್ ನಂದು ಭ್ರಷ್ಟಾಚಾರ. ನಗರ ಶಾಸಕರದ ಹಾಡು ಹಗಲು ಭ್ರಷ್ಟಾಚಾರ. ಇದು ಒಂದು ಕಾರ್ಪೊರೇಷನ್ನದ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಇದೆ. ಇದರಲ್ಲಿ ನೋಡ್ರಿ, ಇದು ಕಾಂಟ್ರಾಕ್ಟರ್ ಹೆಸರು ಪ್ರಕಾಶ್ ಸಂಗಮೇಶ್ ಕದ್ರಿ. ಇವರು 2,73,30,030.078 ಓನ್ಲಿ ಇಟ್ಟು ದುಡ್ಡಿಂದ ಕೆಲಸ ಮಾಡಿದ್ದಾರೆ ಅಂತ ಬಿಲ್ ತೊಗೊಂಡಿದ್ದಾರೆ. ಈ ಕೆಲಸ ಯಾವುದಾಗ ಗೊತ್ತಾ ನಿಮ್ಗೆ? ವೆಸ್ಟ್ ಆ್ಯಂಡ್ ಬಾರ್ದಿಂದ ಬಾಗಲಕೋಟೆ ರೋಡವರೆಗೆ ಈ ಕೆಲಸದ ಬಿಲ್ಲು 2 ಸರ್ತಿ ಡ್ರಾ ಆಗಿದೆ. ಈಸ್ ಇಟ್ ನಾಟ್ ಅಮೌಂಟ್ಸ್ ಟು ಎ ಕರಪ್ಷನ್? ಇದರದ ತನಿಖೆ ACB ಅವ್ರ ಕಡೆಯಿಂದ ಆಗಬೇಕಂತ ನಾನು ಜಿಲ್ಲಾಧಿಕಾರಿ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಈ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈ ಕಾರ್ಪೊರೇಷನ್ ರೋಡ್, ಇದು CC ರೋಡ್, ಡೆವಲಪ್ಮೆಂಟ್ ಆಫ್ ಬಾಗಲಕೋಟ್ ಮೇನ್ ರೋಡ್ ವಿಜಯಪುರ, ಇದು 6 ಬಿಲ್ ನಾನು ಪಡ್ಕೊಂಡಿದ್ದೀನಿ. ಒಂದು 2 ಕೋಟಿ ರೂಪಾಯಿದು, ಒಂದು 21 ಲಕ್ಷ ರೂಪಾಯಿದು, ಒಂದು 24 ಲಕ್ಷ ರೂಪಾಯಿದು, ಒಂದು 21 ಲ್ಯಾಕ್ ರುಪೀಸ್ದು, ಒಂದು 31 ಲ್ಯಾಕ್ ರುಪೀಸ್ದು. ಒಂದೇ ರೋಡ್ 6 ಸರ್ತಿ ಮಾಡೋದು ಅವಶ್ಯಕತೆ ಏನಿದೆ? ಇನ್ನೂ ಲಾಕ್ಡೌನ್ ಪ್ಯಾಂಡಮಿಕ್ ಇರೋದ್ರಿಂದ ಯಾರೂ ಅಡ್ಡಾಡೋ ಸಹಿತ ಇಲ್ಲ ಇನ್ನೂವರೆಗೆ. ಅದಕ್ಕೆ ನಾನು ಈಗ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಈಗ ಕಾರ್ಪೊರೇಷನ್ದೊಳಗೆ ಕೌನ್ಸಿಲ್ ಇಲ್ಲ. ನಗರ ಶಾಸಕರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಇಬ್ಬರು ಜಾಯಿಂಟ್ ವೆಂಚರ್ ಇದೆ ಅವ್ರದ್ದು.
ನಗರ ಶಾಸಕ ಮತ್ತು ಕಾರ್ಪೊರೇಷನ್ ಕಮಿಷನರ್ ಹರ್ಷ ಶೆಟ್ಟಿ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಿಮ್ಮೆಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ. ಮತ್ತು ಹರ್ಷ ಶೆಟ್ಟಿಗೆ ಬೇಸತ್ತಾಗಿದೆ ಬಲಜೋರದಿಂದ. ಹರ್ಷ ಶೆಟ್ಟಿಗೆ ನಾನು ಈ ವಿಷಯ ಕುರಿತು ಚರ್ಚೆ ಮಾಡಿದಾಗ ಕಮಿಷನರ್ ಏನು ಹೇಳ್ತಾರೆ, ನನಗೆ ರಾತ್ರಿ 2 ಗಂಟೆಗೆ ಮಲಗ ಕೊಡೋಲಾಗಾರೆ ನಗರ ಶಾಸಕರು ಅಂತ ಹೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಇಷ್ಟು ರೊಕ್ಕ, ಈ 1 ಕೋಟಿ ರೂಪಾಯಿ ಸೈನ್ ಚೆಕ್ ಆಗಬೇಕು ಅಂತಂದರೆ 20 ಲಕ್ಷ ರೂಪಾಯಿ ಕೊಟ್ಟೆ ಸೈನ್ ಮಾಡಬೇಕು. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ ವಿಷಯ ಬೇರೆ, ನಾನು ಆ ವಿಷಯಕ್ಕೆ ಚರ್ಚೆಗೆ ಹೋಗೋದಿಲ್ಲ. ಇದು ಒಂದು ಬಿಲ್. ಆಮೇಲೆ ಇದು ನೋಡ್ರಿ, ಝೆಡ್ ಆಜಾದ್ ನೆಪ್ಚೂನ್ ಆಟೋಮೇಷನ್, ನೇಮ್ ಆಫ್ ವರ್ಕ್, ಟೆಂಡರ್ ಟೈಟಲ್ ನೋಡ್ರಿ, ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಫಾರ್ ಬಯೋ ರೆಮಿಡೇಷನ್ ಮೈನಿಂಗ್ ಆಫ್ ಲೆಗಾಸಿ ವೇಸ್ಟ್ ಲೊಕೇಟೆಡ್ ಅಟ್ ಇಂಡಿ ರೋಡ್, ಮಾಲ್ಬಾಗ, ಸರ್ವೆ ನಂಬರ್ 138 ಆ್ಯಂಡ್ 139 ಆಫ್ ವಿಜಯಪುರ್. ಇದು 4,79,60,000, 4,09,60,000 ರೂಪಾಯಿದು ವರ್ಕ್ ಒಂದು. ಇನ್ನೂ ಒಂದು ಕಾಂಟ್ರಾಕ್ಟರ್ ಗುರುರಾಜ್ ಮಲ್ಲಪ್ಪ ಕವಲ್ಗಿ, BS ಪಾಟೀಲ್ ಸಿವಿಲ್ ಕಾಂಟ್ರಾಕ್ಟರ್, ಜಾಯಿಂಟ್ ವೆಂಚರ್. ಇದು ಗುರುರಾಜ್ ಮಲ್ಲಪ್ಪ ಕವಲ್ಗಿ ಯಾರಪ್ಪ ಅಂತಂದ್ರೆ ಅವ್ರು ಯಾವುದು ಮಾರ್ಕೆಟ್, ಅದು ಹೈಪರ್ ಮಾರ್ಟ ಯಾವ್ದು ಬಸನಗೌಡ ಪಾಟೀಲ್ ಯತ್ನಾಳ ಕಟ್ಟಿದ್ದ ಮಾರ್ಕೆಟ್ ಇದೆಯಲ್ಲ, ಆ ಮಾರ್ಕೆಟ್ದ ಹೀ ಈಸ್ ಒನ್ ಆಫ್ ದ ಡೈರೆಕ್ಟರ್. ಹೀ ಈಸ್ ಕಾಂಟ್ರಾಕ್ಟರ್, ಆಲ್ಸೋ ಈಸ್ ಪ್ಯಾರಲಲಿ ಡೈರೆಕ್ಟರ್. ಇವರಿಗೆ 1,04,24,778.39 ಓನ್ಲಿ ಇಷ್ಟು ದುಡ್ಡನ್ನು ಕಾರ್ಪೊರೇಷನ್ ವತಿಯಿಂದ ರಿಲೀಸ್ ಆಗಿದೆ. ಆಮೇಲೆ ವೀರೇಶ್ ನೇಡ್ಕರ್, ಆಮೇಲೆ ಮಾಶಾಳ್ಕರ್, ಹಿಂಗೆ ಕೆಲವೊಂದು ಈ ನಗರ ಶಾಸಕರು ಕೆಲವೊಂದು ಕಾಂಟ್ರಾಕ್ಟರ್ ತಮ್ಮದೇ ಆದ ಕಾಂಟ್ರಾಕ್ಟರ್ಗಳನ್ನು ಇಟ್ಕೊಂಡಿದ್ದಾರೆ. ಅಡ್ವಾನ್ಸ್ ಪರ್ಸೆಂಟೇಜ್ ರೊಕ್ಕ ಇಟ್ಕೊಳ್ಳೋದು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನದೆ, ಜಿಲ್ಲಾಧಿಕಾರಿ ಗಮನಕ್ಕಿದ್ದು ಇದೆಯೋ ಇಲ್ಲೋ ಗೊತ್ತಿಲ್ಲೋ, ಏನು ಜಿಲ್ಲಾಧಿಕಾರಿ ಇದ್ರ ಜೊತೆಗೆ ಶಾಮೀಲಿದ್ದಾರೆ ಅನ್ನೋದು ಗೊತ್ತಿಲ್ಲೋ. ಟೆಂಡರ್ ಆಗೋಕ್ಕಿಂತ ಮುಂಚೆ ಭೂಮಿ ಪೂಜೆ ಆಗಿರ್ತದೆ, ಭೂಮಿ ಪೂಜೆ ಆಗೋಕ್ಕಿಂತ ಮುಂಚೆ ಬಿಲ್ ಡ್ರಾ ಆಗಿರ್ತದೆ, ಬಿಲ್ ಡ್ರಾ ಆಗೋಕ್ಕಿಂತ ಮುಂಚೆ ವರ್ಕ್ ಕಂಪ್ಲೀಷನ್ ಆಗಿರ್ತದೆ. ಇವೆಲ್ಲ ಕೆಲಸದೊಳಗೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಇದ್ದೀವಿ. ಕಾಂಟ್ರಾಕ್ಟರ್ ಗಿವನ್ 20 crore ವಾಸ್ ಡನ್, ವರ್ಕ್ ಡನ್ ಆ್ಯಂಡ್ ಆಲ್ ಡಾಕ್ಯುಮೆಂಟ್ಸ್ ಆರ್ ಡುಪ್ಲಿಕೇಟ್. ಈ ಕೆಲಸದೊಳಗೆ ಎಲ್ಲ ಬೋಗಸ್, ಟೋಟಲಿ ಬೋಗಸ್ ಇದೆ. ಯಾಕಂದರೆ ಕೌನ್ಸಿಲ್ ಇಲ್ಲ, ನಗರ ಶಾಸಕರು, ಕಾರ್ಪೊರೇಷನ್ ಕಮಿಷನರ್, ಮತ್ತು ವರ್ಷಕ್ಕೆ 5 ಕೋಟಿ ರೂಪಾಯಿ ಜನರಲ್ ಫಂಡ್ ಬಿಜಾಪುರ ನಗರದಿಂದ ಇವರು ಸಂದಾಯ ಮಾಡ್ತಾರೆ ಸಾರ್ವಜನಿಕರ ಟ್ಯಾಕ್ಸ್ದಿಂದ. 5 ಕೋಟಿ ರೂಪಾಯಿ ವರ್ಷಕ್ಕೆ ಅಂತಂದ್ರೆ 5 ವರ್ಷದಿಂದ ಕೌನ್ಸಿಲ್ ಇಲ್ಲ. 5 25 crore, 25 crore ಯಾವುದೇ ಅನುಮೋದನೆ ಇಲ್ಲದ ಬಿಲ್ ರಿಲೀಸ್ ಆಗ್ತದೆ, ಯಾವುದು ಕಾಮಗಾರಿ ಇಲ್ಲದ ಬಿಲ್ ಡ್ರಾ ಆಗ್ತದೆ. ಕಾಮಗಾರಿ ಆದರೆ ಕಳಪೆ ಕಾಮಗಾರಿದಿರ್ತದೆ. ಆಮೇಲೆ ಟೆಂಡರ್ ಇರಲಾರ್ದ, ವರ್ಕ್ ಆರ್ಡರ್ ಇರಲಾರ್ದ ಭೂಮಿ ಪೂಜೆ ಆಗಿರ್ತದೆ. ಅಂದರೆ ಇದಕ್ಕೆ ಕಾನೂನಾತ್ಮಕ, ಇದಕ್ಕೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಇವರು ತಿಳ್ಕೊಂಡು ಮಾಡ್ತಾ ಇದ್ದಾರೋ ಏನು. ಈ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ನಗರ ಶಾಸಕರು ಮಾತೆತ್ತಿದ್ರೆ ಅಪ್ಪ ಮಗ ಕೂಡಿ ರಾಜೀನಾಮೆ ಕೊಡಬೇಕು. ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಟೀಕೆ ಮಾಡ್ತಾ ಇದ್ದಾರೆ. ನಾನು ನಗರ ಶಾಸಕರಿಗೆ ಈ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಡ್ತೀನಿ, ತಾವು ಮಾನ್ಯ ಮುಖ್ಯಮಂತ್ರಿ, ಅವರು ಹಿರಿಯ ಮುಖ್ಯಮಂತ್ರಿ, ಹಿರಿಯ ರಾಜಕಾರಣಿ, ನಾನು ಪಾರ್ಟಿ ಪಕ್ಷವಲ್ಲದೆ ಈ ರಾಜ್ಯ ಸರ್ಕಾರದ ಒಂದು ಮುಖ್ಯಮಂತ್ರಿ ಅಂದರೆ 6 ಕೋಟಿ ನಾಗರಿಕರ ಮುಖ್ಯಮಂತ್ರಿ. ಅದು ಪಾರ್ಟಿ ಪಕ್ಷ ಚುನಾವಣೆಗೆ ಮಾತ್ರ ಸೀಮಿತ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ವಿಜಯೇಂದ್ರ, ಮಾತೆತ್ತಿದ್ರೆ ಯಡಿಯೂರಪ್ಪ ಅಂತ ಹೇಳ್ತಾ ಇದ್ದಾರೆ. ವಾರ್ಡ್ ನಂಬರ್ 1, 2ರಲ್ಲಿ ನಿಮ್ಮ ಮಗನಿಗೆ ನೀವು ಭೂಮಿ ಪೂಜಾ ಸರ್ಕಾರಿ ಕಾರ್ಯಕ್ರಮಕ್ಕೆ ನಿಮ್ಮ ಮಗನಿಗೆ ಭೂಮಿ ಪೂಜಾಕ್ಕೆ ನೀವು ಸ್ಪೆಷಲ್ ಇನ್ವೈಟೇಷನ್ ಕೊಟ್ಟು ನೀವು ಅಬ್ಸೆಂಟ್ ಇಟ್ಟು ನಿಮ್ಮ ಮಗನಿಗೆ ಓಪನಿಂಗ್ ಮಾಡಿಸ್ತಿರಲ್ಲ, ಇದು ಯಾವ ಅಪ್ಪ ಮಗನ ರಾಜಕಾರಣ? ನಿಮ್ಮ ಮಗ MLA ಅದಾನೋ ಏನು ನೀವು MLA ಇದೀರಿ? ಸರ್ಕಾರಿ ಕಾರ್ಯಕ್ರಮಕ್ಕೆ ಮಗ ಉದ್ಘಾಟನೆ ಮಾಡಿದ್ದು ಉದಾಹರಣೆ ನಿಮ್ಮದೇ ಮಾಧ್ಯಮದ ಮುಖಾಂತರ ಚಿತ್ರೀಕರಣ ಆಗಿದ್ದು ನಾನು ನೋಡಿದ್ದೀನಿ ಪ್ರತ್ಯಕ್ಷ. ಸರ್ಕಾರಿ ಕೆಲಸಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮಗ ಯಾಕೆ ಓಪನಿಂಗ್ ಮಾಡ್ತಾನೆ? ಇದು ನಮ್ಮ ಪ್ರಶ್ನೆ.
ಆರಿಸಿ ನಿಮ್ಗೆ ಕಳಿಸಿದ್ದು ನಾವು, ನಿಮ್ಗೆ ಕಳಿಸಿದ್ದು ನಿಮ್ಮ ಮಗನಿಗೆ ಕಳಿಸ್ಲಿಲ್ಲ, ಇನ್ನು ಮೈನರ್ ಅದ ನಾನು. ಆಮೇಲೆ ನೀವು ಯಡಿಯೂರಪ್ಪನವರಿಗೆ ನಿಮ್ಮ ಮಗ ಹಿಂಗೆ ಮಾಡ್ತಾನೆ, ನಿಮ್ಮ ಮಗ ಹಂಗೆ ಮಾಡ್ತಾನಂತ ವಿಜಯೇಂದ್ರ ಬಗ್ಗೆ ನೀವು ಟೀಕೆ ಮಾಡ್ತಾಯಿದ್ದೀರ. ಮೊದಲು ನೀವು ಸರಿಯಾಗಿ ಕಲ್ಕೋರಿ ರಾಜಧರ್ಮ, ನಂತರ ನೀವು ಮತ್ತೊಬ್ಬರಿಗೆ ಟೀಕೆ. ಯಾಕಂದರೆ ಗೌರವಾನ್ವಿತ ಮುಖ್ಯಮಂತ್ರಿ, ಅದು ಪಾರ್ಟಿ, ವಿ ಆರ್ ನಾಟ್ ಲೀಸ್ಟ್ ಬಾದರ್ ಅಬೌಟ್ ದ ಪಾಲಿಟಿಕ್ಸ್. ಬೇರೆಯೊಬ್ಬರಿಗೆ ಟೀಕೆ ಮಾಡಬೇಕಂದ್ರೆ ನಾವು ಸ್ವಚ್ಛ ಇರಬೇಕಂತ ನಾನು ಬಸನಗೌಡ ಪಾಟೀಲ್ ಯತ್ನಾಳಗೆ ಮೆಸೇಜ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಹೇಳಿ ಲಾಸ್ಟಿಗೆ ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಈ ನಮ್ಮ ನಗರದ ಎಲ್ಲ ಮತದಾರರಿಗೆ ಒಂದು ಮೊನ್ನೆ ಅವರೇ ಮಾಡಿದಂಥ ಅಮೂಲ್ಯ ಕೆಲಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ಕೊನೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ಬಹಿರಂಗವಾಗಿ ಅವರೇ ಚುನಾವಣೆ ಪ್ರಚಾರದೊಳಗೆ ಬಹಿರಂಗವಾಗಿ ಗಡ್ಡ, ಟೊಪ್ಪಗಿ, ಬುರ್ಕ ಇವರು ಬಂದರೆ ನನ್ನ ಕಚೇರಿಗೆ ಹೊರಗೆ ಹಾಕ್ರಿ ಅಂತ ನೇರ ಘೋಷಣೆ ಮಾಡಿದೆ. ನಾನು ಹಿಂದುತ್ವವಾದಿ, ನಾನು ಹಿಂದುತ್ವ ಪರ ರಾಜಕಾರಣ, ನಾನು ಹಿಂದುತ್ವವನ್ನು ಮುಂದುವರಿಸ್ಕೊಂಡು ರಾಜಕೀಯ ಮಾಡ್ತೀನಿ ಅಂತ ರಾಜಾರೋಷವಾಗಿ ಶಾಸಕರು ಹೇಳಿದ್ದಕ್ಕೆ ಮತ್ತು ಅವರು ನಡೆದಿದ್ದಕ್ಕೆ ಭಾಳ ವ್ಯತ್ಯಾಸ ಆಗಿದ್ದಕ್ಕೆ ನಾನು ಇವತ್ತು ವೈಯಕ್ತಿಕವಾಗಿ ಸ್ವೀಕರಿಸ್ತೀನಿ. ಯತ್ನಾಳ ಗೌಡ್ರದ್ದು ಮೊನ್ನೆ ಸನ್ಮಾನ ಕಾರ್ಯಕ್ರಮ ಆಯಿತು. ನಮ್ಮ ಅಂಜುಮನ್ ಸಂಸ್ಥೆಯ ಕೆಲವು ಪದಾಧಿಕಾರಿಗಳು ಅವರನ್ನು ಸನ್ಮಾನಿಸಲಾಯಿತು. ಅವರು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ ಅಂತಂದರೆ ಇದರ ಅರ್ಥ ಬಸನಗೌಡ ಪಾಟೀಲ್ ಯತ್ನಾಳ ಹಿಂದುತ್ವವಾದಿ ಲೀಡ್ರ್ ಅಲ್ಲ, ಇವರೊಬ್ಬ ಸೆಕ್ಯುಲರ್ ಲೀಡ್ರ್ ಇದ್ದಾರೆ. ಮತ್ತು ಅವರು ಸನ್ಮಾನ ಸ್ವೀಕರಿಸಿದ್ದಾರೆ ಅಂತಂದರೆ ಅವರು ಸೆಕ್ಯುಲರಿಸಮ್ಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ತತ್ವ ಸಿದ್ಧಾಂತವನ್ನು ಈಗ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ನನ್ನ ಬರ್ತಾ ಇದೆ. ಹಾಗಾಗಿ ನಾನು ಆ ಮಾಧ್ಯಮದ ಮಿತ್ರ, ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅಂಜುಮನ್ ಸಂಸ್ಥಾ ಎಲ್ಲ ಪದಾಧಿಕಾರಿಗಳಿಗೆ ಹಾರ್ದಿಕ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಹಿಂದುತ್ವವಾದಿ ಮತದಾರ, ಹಿಂದುತ್ವವಾದಿ ಸೆಕ್ಯುಲರ್ ನಮ್ಮ ಹಿಂದುತ್ವ ಸಹೋದರರು ಈ ಸನ್ಮಾನ ಕಾರ್ಯಕ್ರಮವನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ತಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕಂತ ಕೋರುತ್ತಾ ನನ್ನ ಮಾಧ್ಯಮದ प्रेस मीट मुक्तायಗೊಳಿಸ್ತೀನಿ. स्मारक ताज बोर्डी के प्रमाइसिस में नगर सिटी एमएलए बसनगौड़ा पाटिल यत्नाल और वाटर बोर्ड अधिकारियों का इलीगल कंस्ट्रक्शन के वजह से बीजापुर के सेकुलर माइंड लोग और हिंदू मुसलमान मिल कर के डिस्ट्रिक्ट डिप्टी कमिश्नर को कंप्लेंट ऑलरेडी दर्ज करवाए थे, बट उन्होंने कोई एक्शन नहीं लेने की वजह से अब ये सीरियस और उग्र होराट के स्वरूप में अभी कार्रवाई चल रही है. क्योंकि वहाँ पर गणेश विसर्जन होता है और वहाँ पर डिस्ट्रिक्ट वक्फ बोर्ड ऑफिस है. उस वजह से अगर बसनगौड़ा पाटिल यत्नाल अगर अपने गैर कानूनी काम से बाज ना आए तो इस मामले में बीजापुर सिटी नहीं बल्कि डिस्ट्रिक्ट लेवल, स्टेट लेवल इसके बारे में होराट करना पड़ेगा. दूसरी बात, बसनगौड़ा पाटिल यत्नाल एमएलए जो है अपने कार्यवखरी में जो भ्रष्टाचार हुआ है उसको कवर अप करने के लिए, लोगों का मन भटकाने के लिए, लोगों का माइंड डाइवर्ट करने के लिए ऐसे बचकूने हरकतें करने में माहिर हैं. क्योंकि ऑलरेडी इससे पहले गंज के पास उन्होंने इलीगल कंस्ट्रक्शन करवा रहे थे, उस वक्त के डीसी उनको स्टॉप करवाए. दूसरा उसके बाद में अभी ताज बोर्डी के पास ये इलीगल कंस्ट्रक्शन की कार्रवाई कर रहे हैं. वहाँ पर 1 करोड़ रुपए सैंक्शन किए हैं जिसमें उनका भ्रष्टाचार क्लियर साबित होता है, वो भ्रष्टाचार कर रहे हैं उसमें. और कॉरपोरेशन के जनरल फंड में कम से कम 20 से 25 करोड़ रुपए का घोटाला हुआ है. उसकी इन्वेस्टिगेशन डिस्ट्रिक्ट डिप्टी कमिश्नर और एसीबी के नेतृत्व को दे करके स्वयं प्रेरित प्रकरण दाखिल करके उनकी इन्वेस्टिगेशन ज़रूरी है. क्योंकि वहाँ पर कॉरपोरेशन कमिश्नर और सिटी एमएलए दो ही लोग टेंडर बुला रहे हैं, टेंडर पास कर रहे हैं, अपने ही लोगों को कॉन्ट्रैक्ट दे रहे हैं और कॉन्ट्रैक्टर से परसेंटेज ले रहे हैं, बिना काम किए बिल उठा रहे हैं. इस वजह से हमारा ये सीरियस आक्रोश है कि सिटी एमएलए का भ्रष्टाचार और दुराडलित. और आज तक सिटी एमएलए ने कोविड महामारी में किसी एक गरीब मतदार को, अपने मतक्षेत्र के किसी व्यक्ति को उन्होंने सहायता और सहाय नहीं किया. और बसनगौड़ा टोटली फेल्यूर राजकारण है, जातिवाद राजकारण है. और दूसरी बात, जातिवाद राजकारण में भी वो सक्सेस नहीं हो पाए क्योंकि इलेक्शन से पहले उन्होंने
अपने आप को हिंदुत्ववादी लीडर बताया था, मुसलमानों को अपने ऑफिस को आने से मना किए थे। आज वही बसनगौड़ा पाटिल यत्नाड़ अपने मठ में एक प्रतिष्ठित संस्था के पदाधिकारियों को बुला करके उनसे सम्मान लिए हैं, वो जो मुसलमान हैं। तो मैं बसनगौड़ा से इस माध्यम के मुखांतर से ये पूछना चाहता हूँ कि आप अपना स्टैंड क्लियर करो, या तो आप हिंदुत्ववादी हो या सेकुलरवादी हो। अगर आप सेकुलरवादी हो तो हिंदुत्ववादी और हिंदू हमारे भाइयों का माइंड डाइवर्ट करना छोड़ दो। अगर आप हिंदुत्ववादी हैं तो ये डाम्बिक सेकुलरिज्म का पाठ पढ़ाना छोड़ दो और गिने चुने मुसलमानों को लेकर के उनसे गुलपोशी करवा लेना, ये सब जो आपकी कार्यवाही है बंद करो। यू टेक वन स्टैंड आइदर दिस साइड और दैट साइड। सो मैं आपके माध्यम के ज़रिए से बसनगौड़ा पाटिल यत्नाड़ को बोलना चाह रहा हूँ कि भ्रष्टाचार आपका छुपने वाला नहीं है। आने वाले दिन में और ज़ोर और शोर से आपका भ्रष्टाचार सार्वजनिक मैं करता रहूँगा। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और ख़बरों के लिए देखते रहिए बी न्यूज़ नेशन।